ಮೀನ್ಸ್ ವಿಷಯ ನಮ್ಮ ಸರ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ಜನ ಮೆಚ್ಕೊಂಡಿದ್ದಾರೆ. ಇಲ್ಲದೆ ಹೋದರೆ ನಾವು ಕಳೆದ ಸಾರಿ 3 ಬೈ ಎಲೆಕ್ಷನ್, ಈ ಸಾರಿ 2 ಬೈ ಎಲೆಕ್ಷನ್ ಗೆಲ್ಲಕ್ಕಾಗ ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಜನರ ಅಭಿಮಾನ, ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ಸರ್, ಈ ಫಲಿತಾಂಶದಿಂದ CM ಕುರ್ಚಿಯ ವಿಚಾರ ತೆರೆ ಮುಗ್ದೋಗುತ್ತೆ ಸರ್. ಹೈಕಮಾಂಡ್ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಪುನಃ ಅದನ್ನೇ ಕೇಳಿದ್ರೆ ಯಾಕಂದ್ರೆ ಭಾಳಷ್ಟು ಜನ ಮಾತಾಡ್ತಿದ್ದಾರೆ ಅದಕ್ಕೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅದು. ತಾವು ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಿದ್ದೀರಾ ಸರ್? ಇಲ್ಲಿ ಕರೆದ್ರೆ ಹೋಗ್ತೀವಿ. ಅಲ್ಲ, ಸಂಪುಟ ಪುನರ್ರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ. ಇದ್ರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರ್ರಚನೆನಾ ಸರ್? ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಕೇಳಬರ್ತಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ ಅಂತ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟು ತೀರ್ಮಾನ ಮಾಡಿ ಆ ವಿಚಾರಕ್ಕೆ ಸರ್ ಕೇಳಿದ್ದೀರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಈಗ ಸರ್ ಯಾಕೆಂದ್ರೆ ಸರ್, ಈಗ ಜನಾಭಿಪ್ರಾಯ ಕಾಂಗ್ರೆಸ್ ಸರ್ಕಾರದ ಪರ ಇರೋದ್ರಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡ್ತೀರಾ? GBA ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡ್ತೀವಿ. ಯಾವಾಗ ಮಾಡ್ತೀರಾ? ತಕ್ಷಣದಲ್ಲೇ ಮಾಡ್ತೀವಿ. ಸರ್, ಈ ರಿಸಲ್ಟಿಂದ ಪ್ರತಿಪಕ್ಷಗಳ ತಂತ್ರ ಏನು ಕೆಲಸ ಮಾಡಿಲ್ಲ ಅಂತ ಸರ್. ಎರಡು ಪ್ರತಿಪಕ್ಷಗಳು ಏನು ತಂತ್ರ ಮಾಡೋದು ಅದೇನು ಕೆಲಸ ಮಾಡಿಲ್ಲ. ಏನು ತಂತ್ರ ಇದೆ ಅವರಿಗೆ? ತಂತ್ರನೂ ಇಲ್ಲ, ತಂತ್ರಿಗಳು ತಂತ್ರಗಾರಿಕೆ ಏನು ಮಾಡಲ್ಲ, ತಂತ್ರ ಮಾಡ್ತಾರೆ. ಈ ಫಲಿತಾಂಶದಿಂದ ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್. ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್. ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್. ಅಲ್ಲ, ತಾವು ಸರ್ ಆಸ್ ಎ ಚೀಫ್ ಮಿನಿಸ್ಟರ್ ಪುನಃ ಅದನ್ನೇ ಹೇಳಿದ್ರೆ ಸರ್. ಯಾಕೆಂದ್ರೆ ಸರ್, ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ. ಯಾಕೆಂದ್ರೆ 83 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ ಸರ್. 83 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿ ತಾವು ಭಾಳ ಸೀನಿಯರು, ಅಂದರೆ ಇಡೀ ದೇಶದಲ್ಲಿ ತಾವೀಗ ನಂಬರ್ 1 ಆಗಿದ್ದೀರಿ. ಹಾಗಾಗಿ 85ನೇ ವರ್ಷದ ಮುಗಿಸ್ತೀರಾ ಅಂತ. ಈಗ 83 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿರೋ ನೀವೇ ಸರ್. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೇನೆ, ಇಲ್ಲ ಅಂತಂದ್ರೆ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಿ. ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಶೀಘ್ರದಲ್ಲೇ ಹೇಳ್ತಾರೆ ಅನ್ನುವಂಥ ಮಾಹಿತಿಗಳು ಇದಾವೆ. ನಾನು ಹೇಳ್ತಾ ಇಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ, ನಿಮ್ಮ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಗೊಂದಲ ಇದೆ, ಡಿಲೇ ಆಗ್ತದೆ, ಕಾರ್ಯಕರ್ತರು ಶೀಘ್ರದಲ್ಲೇ ಆಗ್ಬೋದು, ಮಾಡ್ಬಿಡ್ಲಿ ಅಂತ ಶೀಘ್ರದಲ್ಲೇ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರಲ್ಲ ಅದನ್ನೇ ಸರ್. ಸತೀಶ್ ಜಾರಕಿಹೊಳಿ ಬೇಗ ಕ್ಲಿಯರ್ ಮಾಡಬೇಕು ಹೈಕಮಾಂಡ್, ಏನೋ ಒಂದು ಹೇಳಲಿ ಅಂತ ಅಭಿಪ್ರಾಯ ಹೇಳಿದ್ದಾರೆ. ಅದು ಆಗುತ್ತಾ ಅಂತ ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಈ ವರ್ಷದಲ್ಲಿ, ಈ ತಿಂಗಳಲ್ಲಿ 3 ವರ್ಷಕ್ಕೆ ಮುಗಿಸ್ತಾ ಇದ್ದಾರೆ, ಅದಕ್ಕೆ ಗೊತ್ತಿಲ್ಲ ನನಗೆ. ಹೈಕಮಾಂಡ್ನವರು ಯಾವತ್ತು ಏನು ತೀರ್ಮಾನ ತಗೋತಾರೆ ಅದು. ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? 5 ವರ್ಷ ಕಂಪ್ಲೀಟ್ ಮಾಡೋದ್ರಲ್ಲಿ ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್ ಅಂತ? ಎಷ್ಟು ಸಾರಿ ಕೇಳ್ತೀರಾ? ಅಲ್ಲ ಸರ್, ಕಾನ್ಫಿಡೆನ್ಸ್ ಬೇಕಲ್ಲ ಸರ್ ಆ್ಯಕ್ಚುಲಾಗಿ. ಈಗ ಸರ್ ರೈಲ್ವೆ ನೋಡಪ್ಪ, ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳೋದು ನಾನು. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ನೀವೇನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಕೇಳೋ ಉತ್ತರ ಕೊಡೋಕ್ಕಾಗಲ್ಲ. ಶೃಂಗೇರಿಯ ಬೈ ಎಲೆಕ್ಷನ್ ವಿಚಾರದಲ್ಲಿ ಈಗ ಕೋರ್ಟ್ ಮೂವ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಸರ್? ಯಾಕೆಂದರೆ ಈಗಾಗಲೇ ಪ್ರಮಾಣ ವಚನಕ್ಕೂ ಕೂಡ ಇದಾಗಿದೆ. ಶೃಂಗೇರಿಯ ಮರುಮತ ಎಣಿಕೆ ವಿಚಾರದಲ್ಲಿ ಕೋರ್ಟಿಗೆ ಮೂವ್ ಮಾಡಿಸ್ತಾ ಇದ್ದೀರಾ? ಕೋರ್ಟ್ಗೆ ಹೋಗ್ತಾ ಇದ್ದೀರಾ ಸರ್? ಅಲ್ಲಿಗೆ ಅದು ಕ್ಲಿಯರ್ ಕಟ್ಟಾಗಿ ಸಮಸ್ಯೆ ಆಗಿದೆ ಅಂತ ಸರ್. ಅಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ. ಬಿಕಾಸ್ 255 ವೋಟ್ಗಳು ಇನ್ವ್ಯಾಲಿಡ್ ಆಗಿರೋದು. ವ್ಯಾಲಿಡ್ ಆಗಿದ್ದ ವೋಟ್ಗಳು ಇನ್ವ್ಯಾಲಿಡ್ ಆಗಿದೆ. ಹೆಂಗೆ ಸಾಧ್ಯ ಆಗುತ್ತೆ? ಈಗ ಪೋಸ್ಟಲ್ ಬ್ಯಾಲೆಟ್ಸು ಪೇಪರ್, ಪ್ರತಿಯೊಂದು ಬ್ಯಾಲೆಟ್ನು ಕೂಡ ಎಲ್ಲ ಏಜೆಂಟ್ಗಳಿಗೂ ತೋರಿಸಿರ್ತಾರೆ. 12 ಜನ ಅಭ್ಯರ್ಥಿಗಳಿದ್ದಾರೆ, 12 ಜನ ಏಜೆಂಟ್ಗಳಿರ್ತಾರೆ, 12 ಜನಕ್ಕೂ ತೋರಿಸಿರ್ತಾರೆ. ತೋರಿಸಿ ಅದು ವ್ಯಾಲಿಡ್ ಅಂತ ತಾನೇ ಮಾಡಿರೋದು. ಆಮೇಲೆ ಇನ್ವ್ಯಾಲಿಡ್ ಅಂತಂದರೆ ಮಾರ್ಕ್ ಆಗಿದ್ದಾರೆ. ಆ ಮಾರ್ಕ್ ಹಾಕ್ಬೇಕಾದ್ರೆ ಅದು ಸಬ್ಸಿಕ್ವೆಂಟಾಗಿ ಹಾಕಿರೋದು. ಬಹುಶಃ ನನ್ನ ಪ್ರಕಾರ ಹಿಂದಿನ ಸರ್ಕಾರ ಇತ್ತಲ್ಲ, BJP ಸರ್ಕಾರ ಇತ್ತಲ್ಲ, ಅವರು ಆ ಕಾಲದಲ್ಲೇ ಮಾಡಿರತಕ್ಕಂಥದ್ದು. ಬಿಕಾಸ್ ಕೌಂಟಿಂಗ್ ಆದಮೇಲೆ ಮಾರ್ಕ್ಸ್ಗಳನ್ನ ಕೊಟ್ಟು ಕಳಿಸ್ತಾರೆ.
ಆ ಟೈಮ್ನಲ್ಲಿ ಬಿ ಜೆ ಪಿಯವರು ಮತ್ತು ಕ್ಯಾಂಡಿಡೇಟು ಯುವರಾಜ್ ಅವರಿಬ್ಬರು ಕ್ಯಾಂಡಿಡೇಟು ಮತ್ತು ಈ ಸಿಬ್ಬಂದಿ ಅವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಅಂದ್ರೆ ತಿದ್ದಿದ್ದಾರೆ ಅಂತ. ಡೌಟ್ ನಮಗೆ ಓಕೆ, ಅದೇ ಡೌಟ್ Doubt ಅಲ್ಲ. ಅಲ್ಲ, ತಿದ್ದಿದ್ದಾರೆ. ಕ್ಲಿಯರ್. ಈಗ ಕೋರ್ಟಿಗೆ ಮೂವ್ ಮಾಡ್ತಾ ಇದ್ದಾರೆ. ಬಟ್ ಹೈಕೋರ್ಟ್ ಹೇಳುತ್ತೆ ಪೊಲಿಟಿಕಲ್ ಪ್ರೆಷರಿಂದ ಕೇಸ್ FIR ಮಾಡಿದ್ದಾರೆ ಯುವರಾಜ್. ಪೊಲಿಟಿಕಲ್ ಪ್ರೆಷರ್ ಯಾವುದು? ಪೊಲಿಟಿಕಲ್ ಪ್ರೆಷರ್ ಯಾವುದು? ಸರ್, ಕೇರಳದಲ್ಲಿ ಈಗ ಚೀಫ್ ಮಿನಿಸ್ಟರ್ ಗೌರ್ಮೆಂಟ್ ಮಾಡ್ತಾ ಇದ್ದೀರಿ. ಕೇರಳದಲ್ಲಿ ನಿಮ್ಮ ಪಾರ್ಟಿ ಗೌರ್ಮೆಂಟ್ ಮಾಡ್ತಾ ಇದೆ. ಚೀಫ್ ಮಿನಿಸ್ಟರ್ಗಿರಿ ರೆಕಮೆಂಡ್ ರೈಲ್ವೆ ಪ್ರಮೋಷನ್ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ಸಿಕ್ಕಲ್ಲ ಅಂತೇಳಿ ತಾವು ಮಧ್ಯ ಪ್ರವೇಶಿಸಬೇಕು ಅಂತೇಳಿ ಕನ್ನಡ ಪರ ಹೋರಾಟಗಾರ ಹೇಳ್ತಾರೆ. ರೈಲ್ವೆ ಪ್ರಮೋಷನ್ ಪರೀಕ್ಷೆ ಇದೆಯಲ್ಲ ಸರ್, ರೈಲ್ವೆ ಪ್ರಮೋಷನ್ ಪರೀಕ್ಷೆ ಬರೀಬೇಕು, ಕನ್ನಡಕ್ಕೆ ಅವಕಾಶ ಇಲ್ಲ ಅಂತ, ಇಂಗ್ಲೀಷ್ ಹಿಂದಿಲಿ ಬರೀಬೇಕಂತೆ. ಬೆಂಗಳೂರಲ್ಲಿ ಹೋರಾಟ ಯಾರು ಮಾಡ್ತಾ ಇರೋರು? ಕೇಂದ್ರದವರು. ತಾವು ಮಧ್ಯ ಪ್ರವೇಶಿಸಿ ಮಾತಾಡಬೇಕು ಅಂತ. ಸರ್, ಈಗ ತಮಿಳ್ನಾಡಲ್ಲಿ ಹೊಸ ಗೌರ್ಮೆಂಟ್ ಬಂದಿದೆ. ಕೇಂದ್ರದವ್ರು ಬರೀರಿ. ಅಲ್ಲ, ಸರ್, ತಮಿಳ್ನಾಡಲ್ಲಿ ಹೊಸ